ವಿಡಿಯೋದಲ್ಲಿ ಶ್ರಾವಣ ಮಾಸದ ಗುರುವಾರದ ಬೃಹಸ್ಪತಿಯ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ. ಗುರುವಾರ ಬೃಹಸ್ಪತಿಯ ಅನುಗ್ರಹಕ್ಕಾಗಿ ಮನೆಯಲ್ಲಿ ನಾವು ಮಾಡಿಕೊಳ್ಳುವ ಪೂಜೆ ಏನೆಂದರೆ ಓಂ ಶ್ರೀ ಗಣೇಶಾಯ ನಮಃ, ಓಂ ಗಂ ಗುರುವೇ ನಮಃ. ಪವಿತ್ರವಾದ ಶ್ರಾವಣ ಮಾಸವೆಂದರೆ ಶಿವನ ಆರಾಧನೆ, ವಿಷ್ಣುವಿನ ಸ್ಮರಣೆ, ದೇವಿಯ ಪೂಜೆ ಮತ್ತು ವಿವಿಧ ವ್ರತಗಳ ಪೂಜೆಗಳಿಗೆ ವಿಶೇಷವಾದ ಮಾಸವಾಗಿರುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಗುರುವಾರವನ್ನು ಭಕ್ತಿಯಿಂದ ಆಚರಿಸಿ ಬೃಹಸ್ಪತಿ ದೇವರನ್ನು ಸ್ಮರಿಸುವುದು ಶುಭಕರವೆಂದು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ನಂಬಲಾಗಿದೆ. ಬೃಹಸ್ಪತಿ ದೇವರನ್ನು ದೇವತೆಗಳ ಗುರು ಎಂದು ಕರೆಯಲಾಗುತ್ತದೆ. ಅವರು ಜ್ಞಾನ, ಧರ್ಮ, ವಿವೇಕ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ. ಆದ್ದರಿಂದ ಇಂದು ನಮ್ಮ ಮನೆಯಲ್ಲಿ ಸರಳವಾಗಿ ಮಾಡಬಹುದಾದ ಶ್ರಾವಣ ಗುರುವಾರದ ಬೃಹಸ್ಪತಿಯ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮ ಬೃಹಸ್ಪತಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಪೂಜೆಗೆ ಸಿದ್ಧತೆ ಯಾವ ಥರ ಅಂತ. ಮೊದಲಿಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ಹಳದಿ ಬಟ್ಟೆಯನ್ನು ಹಾಸಬೇಕು. ಬೃಹಸ್ಪತಿ ದೇವರ ಚಿತ್ರ ಅಥವಾ ಗುರುದೇವರ ಚಿತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಸಾಧ್ಯವಾದರೆ ಶ್ರೀ ಮಹಾವಿಷ್ಣುವಿನ ಚಿತ್ರವನ್ನು ಇಟ್ಟು ಪೂಜಿಸಬಹುದು. ಬೇಕಾದ ಪೂಜಾ ಸಾಮಗ್ರಿಗಳು ಪೂಜೆಗೆ ಸಾಧ್ಯವಾದಷ್ಟು ಸರಳವಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುವುದು. ಅಂದರೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು, ಹಳದಿ ಹೂವು, ದೀಪ, ಧೂಪ, ಹಣ್ಣು, ನೈವೇದ್ಯ ಮತ್ತು ಶುದ್ಧವಾದ ನೀರು. ಸಾಧ್ಯವಾದರೆ ಕಡಲೆಬೇಳೆ, ಬೆಲ್ಲ ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಎಲ್ಲ ಸಾಮಗ್ರಿಗಳು ಸಿಗದಿದ್ದರೂ ಚಿಂತಿಸಬೇಡಿ. ದೇವರ ಪೂಜೆಯಲ್ಲಿ ಸಾಮಗ್ರಿಕ್ಕಿಂತ ಭಕ್ತಿಯೇ ಮುಖ್ಯವಾಗಿರುತ್ತದೆ. ಮೊದಲನೇದಾಗಿ ನಾವು ಗಣಪತಿಯ ಪೂಜೆ ಮಾಡಬೇಕು. ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಗಣಪತಿಯನ್ನು ಸ್ಮರಿಸೋಣ. ಓಂ ಗಂ ಗಣಪತಿಯೇ ನಮಃ ಎಂದು 3 ಬಾರಿ ಭಕ್ತಿಯಿಂದ ಜಪಿಸಬೇಕು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ವಿಘ್ನಗಳು ದೂರವಾಗಲಿ, ನಮ್ಮ ಪೂಜೆ ಯಾವುದೇ ಅಡಚಣೆ ಇಲ್ಲದೆ ನೆರವೇರಲಿ ಎಂದು ಗಣಪತಿಯಲ್ಲಿ ಪ್ರಾರ್ಥಿಸೋಣ. ಬೃಹಸ್ಪತಿ ದೇವರ ಧ್ಯಾನ. ಈಗ ಬೃಹಸ್ಪತಿ ದೇವರನ್ನು ಭಕ್ತಿಯಿಂದ ಧ್ಯಾನಿಸೋಣ. ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನಲ್ಲಿ ಗುರುದೇವರ ರೂಪವನ್ನು ನೆನೆಸಿ ನಂತರ ಹೀಗೆ ಪ್ರಾರ್ಥಿಸಬೇಕು. ಹೇ ದೇವತೆಗಳ ಗುರುವಾದ ಬೃಹಸ್ಪತಿ ದೇವರೇ, ನಮ್ಮ ಜೀವನದಲ್ಲಿ ಜ್ಞಾನ ಮತ್ತು ವಿವೇಕವನ್ನು ಹೆಚ್ಚಿಸಿ ನಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕರುಣಿಸಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ದೊರೆಯಲಿ, ನಮ್ಮ ಜೀವನದಲ್ಲಿ ಧರ್ಮದ ಮಾರ್ಗದಲ್ಲಿ ನಡೆಯುವ ಶಕ್ತಿ ನೀಡಿ ಎಂದು ಕೇಳುತ್ತಾ ದೀಪ ಬೆಳಗಿಸುವುದು. ನಾವು ಈಗ ತುಪ್ಪ ಅಥವಾ ಎಣ್ಣೆಯನ್ನು ದೀಪವನ್ನು ಬೆಳಗಿಸಬೇಕು. ದೀಪವನ್ನು ನೋಡುತ್ತಾ ಹೀಗೆ ಹೇಳಬೇಕು. ಅಜ್ಞಾನವೆಂಬ ಕತ್ತಲೆ ದೂರವಾಗಲಿ, ಜ್ಞಾನವೆಂಬ ಬೆಳಕು ನಮ್ಮ ಜೀವನದಲ್ಲಿ ಸದಾ ಬೆಳಗಲಿ. ನಂತರ ಬೃಹಸ್ಪತಿ ದೇವರಿಗೆ ಹೂವು ಮತ್ತು ಅಕ್ಷತೆಯನ್ನು ಅರ್ಪಿಸಿ ಓಂ ಗುರುವೇ ನಮಃ, ಓಂ ಗಂ ಗುರುವೇ ನಮಃ ಎಂದು ಜಪಿಸಿ. ಬೃಹಸ್ಪತಿ ದೇವರ ಮಂತ್ರ ಏನಪ್ಪ ಅಂದರೆ, ಈಗ ಎಲ್ಲರೂ ಹೇಳೋಣ, ನನ್ನೊಂದಿಗೆ ಭಕ್ತಿಯಿಂದ ಜಪಿಸೋಣ. ಓಂ ಗುಂ ಗುರವೇ ನಮಃ, ಓಂ ಗುಂ ಗುರವೇ ನಮಃ, ಓಂ ಗುಂ ಗುರವೇ ನಮಃ. ಈ ಮಂತ್ರವನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಂದರೆ 11 ಬಾರಿ, 21 ಬಾರಿ ಅಥವಾ 108 ಬಾರಿ ಜಪಿಸಬಹುದು. ಈ ಮಂತ್ರ ಜಪಿಸುವಾಗ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಗುರುದೇವರನ್ನು ನೆನೆಸಬೇಕು, ಧ್ಯಾನಿಸಬೇಕು. ಇಲ್ಲಿ ಅರಿಶಿಣದ ಮಹತ್ವ ಏನಪ್ಪ ಅಂದರೆ, ಗುರುವಾರದ ಪೂಜೆಯಲ್ಲಿ ಅರಿಶಿಣ ಮತ್ತು
ಮತ್ತು ಹಳದಿ ಬಣ್ಣಕ್ಕೆ ವಿಶೇಷವಾದ ಸ್ಥಾನವಿದೆ ಎಂದು ಧಾರ್ಮಿಕ ಪರಂಪರೆಯಲ್ಲಿ ನಂಬಲಾಗಿದೆ. ಆದ್ದರಿಂದ ಸಾಧ್ಯವಾದರೆ ಬೃಹಸ್ಪತಿ ದೇವರಿಗೆ ಅರಿಶಿನ, ಹಳದಿ ಹೂವು ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಅರ್ಪಿಸಬಹುದು. ಅರಿಶಿನವನ್ನು ದೇವರಿಗೆ ಅರ್ಪಿಸಿ ಓಂ ಗುಂ ಗುರವೇ ನಮಃ ಎಂದು ಹೇಳುತ್ತಾ ಅರ್ಪಿಸಬೇಕು. ನೈವೇದ್ಯ ಬೃಹಸ್ಪತಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸೋಣ. ಬಾಳೆಹಣ್ಣು, ಕಡಲೆಬೇಳೆ, ಬೆಲ್ಲ ಅಥವಾ ಮನೆಯಲ್ಲಿ ತಯಾರಿಸಿದ ಸಾತ್ವಿಕ ನೈವೇದ್ಯವನ್ನು ಅರ್ಪಿಸಬಹುದು. ನೈವೇದ್ಯವನ್ನು ಅರ್ಪಿಸುವಾಗ ಹೇ ಗುರುದೇವರೇ, ನಮ್ಮ ಭಕ್ತಿಯಿಂದ ಅರ್ಪಿಸುವ ಈ ನೈವೇದ್ಯವನ್ನು ಸ್ವೀಕರಿಸಿ ನಮ್ಮ ಕುಟುಂಬದ ಮೇಲೆ ನಿಮ್ಮ ಕೃಪೆಯನ್ನು ಸದಾ ಇರಿಸಿ ಎಂದು ಪ್ರಾರ್ಥಿಸಬೇಕು. ಬೃಹಸ್ಪತಿ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಕೈಗಳನ್ನು ಜೋಡಿಸಿ ನನ್ನೊಂದಿಗೆ ಪ್ರಾರ್ಥಿಸಿ. ಹೇ ಬೃಹಸ್ಪತಿ ದೇವರೇ, ನಮಗೆ ಉತ್ತಮ ಜ್ಞಾನವನ್ನು ನೀಡಿ ನಮ್ಮ ಬುದ್ಧಿಯನ್ನು ಶುದ್ಧಗೊಳಿಸಿ ನಮ್ಮ ಮಾತುಗಳಲ್ಲಿ ಸತ್ಯ ಮತ್ತು ಸೌಜನ್ಯತೆ ಇರಲಿ. ನಮ್ಮ ಕುಟುಂಬದಲ್ಲಿ ಸದಾ ಶಾಂತಿ ನೆಲೆಸಲಿ. ನಮ್ಮ ಮಕ್ಕಳಿಗೆ ಉತ್ತಮ ವಿದ್ಯೆ ದೊರೆಯಲಿ. ನಮ್ಮ ಜೀವನದಲ್ಲಿ ಧರ್ಮ ಮತ್ತು ಸಕಾರಾತ್ಮಕ ಹೆಚ್ಚಿಸಲಿ ಎಂದು, ನಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳಲ್ಲಿ ಯಶಸ್ವಿಯಾಗಲಿ ಎಂದು, ನಿಮ್ಮ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಓಂ ಗುಂ ಗುರವೇ ನಮಃ ಎಂದು ಪ್ರಾರ್ಥಿಸುತ್ತಾ, ಗುರುವಾರ ಮಾಡಬೇಕಾದ ಸೇವೆ ಏನಪ್ಪ ಎಂದರೆ, ಶ್ರಾವಣ ಮಾಸದ ಗುರುವಾರ ಸಾಧ್ಯವಾದರೆ ಬಡವರಿಗೆ, ಅಗತ್ಯವಿರುವವರಿಗೆ ಆಹಾರ ನೀಡಬಹುದು. ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬಹುದು. ಉತ್ತಮ ಸೇವೆ ಆಗಿರುತ್ತದೆ. ಹಿರಿಯರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯಬಹುದು. ಯಾರನ್ನು ನೋಯಿಸದೆ ಸತ್ಯವನ್ನು ಮಾತನಾಡುತ್ತಾ ಸಕಾರಾತ್ಮಕ ಸತ್ಯವನ್ನು ಮಾತನಾಡುತ್ತಾ ಜೀವನ ನಡೆಸುವುದು ಕೂಡ ದೇವರ ಆರಾಧನೆಯ ಒಂದು ಭಾಗವೇ ಆಗಿದೆ. ದೇವರಿಗೆ ಆರತಿ ಮಾಡುವಾಗ ದೀಪವನ್ನು ಕೈಯಲ್ಲಿ ಹಿಡಿದು ಭಕ್ತಿಯಿಂದ ಆರತಿಯಾಡಿ, ಗುರುದೇವರೇ, ನಮ್ಮ ಮನೆಯ ಮೇಲೆ ಕೃಪೆ ತೋರಿಸು, ನಮ್ಮ ಕುಟುಂಬಕ್ಕೆ ಜ್ಞಾನ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ನೀಡು ಎಂದು ಪ್ರಾರ್ಥಿಸುತ್ತಾ, ಅಂತಿಮವಾಗಿ ಪ್ರಾರ್ಥನೆ ಮಾಡುವಾಗ ಈ ಪವಿತ್ರ ಮಾಸದ ಗುರುವಾರ ಬೃಹಸ್ಪತಿ ದೇವರನ್ನು ಭಕ್ತಿಯಿಂದ ಸ್ಮರಿಸಿ, ನಿಮಗೆ ಗುರುದೇವರ ಆಶೀರ್ವಾದ ಸದಾ ಇರಲಿ, ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಮತ್ತು ಐಕ್ಯತೆ ಹೆಚ್ಚಾಗಲಿ ಎಂದು, ನಿಮ್ಮ ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಓಂ ಗಂ ಗುರವೇ ನಮಃ, ಓಂ ಗಂ ಗುರವೇ ನಮಃ, ಓಂ ಗಂ ಗುರವೇ ನಮಃ. ಗುರುದೇವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಕೊನೆಯದಾಗಿ, ಈ ಶ್ರಾವಣ ಗುರುವಾರದ ಬೃಹಸ್ಪತಿಯ ಪೂಜೆಯ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ, ಮತ್ತೊಂದು ಭಕ್ತಿಯ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಶ್ರಾವಣ ಗುರುವಾರದ ಶುಭಾಶಯಗಳನ್ನು ತಿಳಿಸ್ತಾ, ಶ್ರೀ ಬೃಹಸ್ಪತಿ ದೇವರ ಅನುಗ್ರಹ ಸದಾ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ಮೇಲಿರಲಿ ಎಂದು ಹೇಳ್ತಾ, ಓಂ ಗಂ ಗುರವೇ ನಮಃ.